ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಮೆರಿಕದ ಪೈಲಟ್ ಶೋಧ ಕಾರ್ಯಾಚರಣೆ ಬಗ್ಗೆ ಅನುಮಾನ. ಇರಾನ್ನಲ್ಲಿ ಬಿದ್ದಿದ್ದಂಥ ಪೈಲಟ್ಗಳ ರಕ್ಷಣೆ ಮಾಡಲಾಗಿದೆ. USA ಮಾಡಿದೆ ಅದನ್ನ. ದೊಡ್ಡಣ್ಣ, ಅಮೆರಿಕದ ಈ ಕಾರ್ಯಾಚರಣೆ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಇರಾನ್ನ ಯುರೇನಿಯಂ ವಶಕ್ಕೆ ನಡೆದಿದ್ದ ಕಾರ್ಯಾಚರಣೆನ ಇದು. ಈ ಪ್ರಶ್ನೆ ಎದ್ದಿದೆ ಈಗ. ಯುರೇನಿಯಂನಿಂದ ಅಣುಬಾಂಬ್ ಕ್ಷಿಪಣಿ ತಯಾರಿಸುತ್ತೆ ಇರಾನ್ ಹೆಸರಿನಲ್ಲಿ. ರಕ್ಷಣೆ ಹೆಸರಲ್ಲಿ ಯುರೇನಿಯಂ ವಶಕ್ಕೆ ನಡೆದಂಥ ಕಾರ್ಯಾನ ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ. ಇಸ್ಫಹಾನ್ ಬಳಿ ಯುರೇನಿಯಂ ವಶಕ್ಕೆ ಕಾರ್ಯಾಚರಣೆ ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ. ಇಸ್ಫಹಾನ್ ಬಳಿಯ ತನ್ನ ಯುದ್ಧ ವಿಮಾನ ಲ್ಯಾಂಡಿಂಗ್ ಮಾಡಿತ್ತು US. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ಅಮೆರಿಕದ ಪೈಲಟ್ ಶೋಧ ಕಾರ್ಯಾಚರಣೆ ಬಗ್ಗೆನೇ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇರೋ ಅಂಥದ್ದು, ಪ್ರಶ್ನೆಗಳು ಕೂಡ ಎದ್ದಿದೆ. ಇದು ಯುರೇನಿಯಂ ವಶಕ್ಕೆ ಪಡೆದಂಥ ಕಾರ್ಯಾಚರಣೆನಾ ಅಂತ ಏನು ಹೇಳ್ತೀರಿ? ಹೌದು ಮಧುಸೂದನ್, ಈಗ ಮುಖ್ಯವಾಗಿ ಇರಾನ್ 3-4 ಸ್ಥಳಗಳಲ್ಲಿ ಅಣ್ವಸ್ತ್ರವನ್ನ ಉತ್ಪಾದನೆಯನ್ನ ಮಾಡ್ತಾ ಇದೆ. ಯುರೇನಿಯಂ ಅನ್ನು ಸಂಗ್ರಹಿಸಿ ಇಟ್ಕೊಂಡಿದೆ. ಅದು ಬೆಟ್ಟ ಗುಡ್ಡಗಳ ಒಳಭಾಗದಲ್ಲಿ ಭೂಗತವಾಗಿ ಯುರೇನಿಯಂ ಅನ್ನ ಸಂಗ್ರಹಿಸಿ ಇಟ್ಕೊಂಡಿದೆ. ಇಸ್ಫಾನು, ನೌಟಂಜಾ ಸೇರಿದಂತೆ 3 ಸ್ಥಳಗಳಲ್ಲಿ ಅಣ್ವಸ್ತ್ರಗಳನ್ನ ಉತ್ಪಾದನೆ ಮಾಡತಕ್ಕಂಥ ಕೆಲಸವನ್ನ, ಅಣ್ವಸ್ತ್ರ ಬಾಂಬ್ಗಳನ್ನ ಉತ್ಪಾದಿಸುವಂಥದ್ದು ಮತ್ತು ಅಣ್ವಸ್ತ್ರ ಕ್ಷಿಪಣಿಯನ್ನ ಉತ್ಪಾದಿಸುವಂತ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಅದಕ್ಕಾಗಿನ ಯುರೇನಿಯಂನ ಸಂಗ್ರಹಿಸಿ ಕೂಡ ಇಟ್ಕೊಂಡಿದೆ. ಇಸ್ಫಾನ್ನ ಬಳಿನಲ್ಲೂ ಕೂಡ ಇರಾನ್ನ ಅಣ್ವಸ್ತ್ರ ಸಂಗ್ರಹ ಇದೆ. ಈ ಒಂದು ಸ್ಥಳದ ಬಳಿನಲ್ಲೇ ಈಗ ಮೊನ್ನೆ ಶನಿವಾರ ಮತ್ತು ಭಾನುವಾರ ಅಮೆರಿಕ ತನ್ನ ಪೈಲಟ್ನ ರಕ್ಷಣೆಗಾಗಿ ಕಾರ್ಯಾಚರಣೆಯನ್ನ ನಡೆಸಿತ್ತು. ಆದ್ರೆ ಇದು ಪೈಲಟ್ನ ರಕ್ಷಣೆಗಾಗಿ ನಡೆದಂತ ಕಾರ್ಯಾಚರಣೆನ ಅಥವಾ ಇರಾನ್ನ ಬಳಿ ಇರತಕ್ಕಂಥ ಯುರೇನಿಯಂ ಅನ್ನ ವಶಪಡಿಸಿಕೊಳ್ಳಿಕ್ಕೋಸ್ಕರ ನಡೆದಂತ ಕಾರ್ಯಾಚರಣೆನ ಎಂಬ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಪೈಲಟ್ನ ರಕ್ಷಣೆಗಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೀವಿ ಅನ್ನೋ ಒಂದು ನೆಪದಲ್ಲೇನೆ ಈ ಇಸ್ಫಾನ್ನ ಬಳಿ ಇರತಕ್ಕಂತಹ ಅಣ್ವಸ್ತ್ರ ಸಂಗ್ರಹಗಾರದ ಬಳಿ ಹೋಗಿ ಅಲ್ಲಿರುವಂತಹ ಯುರೇನಿಯಂ ಅನ್ನ ಏರ್ ಲಿಫ್ಟ್ ಮಾಡಿಕೊಂಡು ತೆಗೆದುಕೊಂಡು ಹೋಗ್ಲಿಕ್ಕೆ ಅಮೆರಿಕ ಏನಾದ್ರೂ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸ್ತಾ ಅನ್ನೋ ಒಂದು ಅನುಮಾನ ಕೂಡ ಬಂದಿದೆ. ಯಾಕೆಂತಂದ್ರೆ ಪೈಲಟ್ ಅನ್ನ ರಕ್ಷಣೆ ಮಾಡ್ಬೇಕು ಅಂತಂದ್ರೆ ಬೇಗನೆ ಮಾಡ್ಬೋದಾಗಿತ್ತು. ಓರ್ವ ಪೈಲಟ್ ನ ನಾವು ಮುಂಚೆನೆ ರಕ್ಷಣೆ ಮಾಡಿದ್ವಿ ಅಂತ ಹೇಳ್ತು. ಆದ್ರೆ ಮತ್ತೊಬ್ಬ ಪೈಲಟ್ ಅನ್ನ ರಕ್ಷಣೆನ ಮಾಡಿರ್ಲಿಲ್ಲ. ಆತ ಅಲ್ಲೇ ಇರಾನ್ ನಲ್ಲೇ ಇದ್ದಾನೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅಮೆರಿಕ ಅಧಿಕೃತವಾಗೂ ಕೂಡ ಹೇಳಿರ್ಲಿಲ್ಲ. ಆದ್ರೆ ಇರಾನ್ ಹೇಳಿತ್ತು, ಒಬ್ಬ ಪೈಲಟ್ ಇರಾನ್ ಒಳಗಡೆ ಇದ್ದಾರೆ, ಆತನಿಗಾಗಿ ನಾವು ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದೇವೆ ಮತ್ತು ತಮ್ಮ ದೇಶದ ಎಲ್ಲಾ ಜನರಿಗೂ ಕೂಡ ಆ ಪೈಲಟ್ ಅನ್ನ ಜೀವಂತವಾಗಿ ಸೆರೆ ಹಿಡಿಯಲಿಕ್ಕೂ ಕೂಡ ಇರಾನ್ ಸೂಚನೆಯನ್ನು ಕೂಡ ಕೊಟ್ಟಿತ್ತು. $60,000 ಬಹುಮಾನವನ್ನು ಕೂಡ ಘೋಷಣೆಯನ್ನ ಮಾಡಿತ್ತು. ಆದ್ರೆ ಅದೇ ಸಂದರ್ಭದಲ್ಲಿ ಅಮೆರಿಕದ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು, ಫೈಟರ್ ಜೆಟ್ಗಳು ಎಲ್ಲವೂ ಕೂಡ ಇಸ್ಫಾನ್ನ ಬಳಿನಲ್ಲೇ ಬಂದು ಲ್ಯಾಂಡಿಂಗ್ ಆಗ್ತಾ ಇದ್ವು. ಅಲ್ಲಿ ಒಂದು ಹೆಲಿಪ್ಯಾಡ್ ಇತ್ತು, ಏರ್ಪೋರ್ಟ್ ಇತ್ತು. ಆ ಒಂದು ಏರ್ಪೋರ್ಟ್ ನ ಬಳಿನಲ್ಲೇ ಬಂದು ಲ್ಯಾಂಡ್ ಆಗುವಂತ ಕೆಲಸವನ್ನು ಕೂಡ ಮಾಡಿದ್ವು. ಅಲ್ಲಿಂದನೇ ನಾವು ಪೈಲಟ್ ಅನ್ನ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀವಿ ಅಂತೇಳಿ ಅಮೆರಿಕ ಕೂಡ ಈಗ ಹೇಳಿದೆ. ಆದ್ರೆ ಆ ಒಂದು ಕಾರ್ಯಾಚರಣೆಯ ಬಗ್ಗೆನೇ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದು ಪೈಲಟ್ ನ ರಕ್ಷಣೆಗಾಗಿ ನಡೆದಂತಹ ಕಾರ್ಯಾಚರಣೆ ಅಲ್ಲ, ಬದಲಿಗೆ ಇಸ್ಫಾನ್ನ ಬಳಿ ಇರುವಂತಹ ಯುರೇನಿಯಂ ಅನ್ನ ಏರ್ ಲಿಫ್ಟ್ ಮಾಡ್ಕೊಂಡು ಹೋಗ್ಲಿಕ್ಕಾಗನೆ ಅಮೆರಿಕ ನಡೆಸಿದಂತಹ ಕಾರ್ಯಾಚರಣೆ. ಇಲ್ಲದಿದ್ರೆ ಟ್ರಾನ್ಸ್ಪೋರ್ಟ್ ವಿಮಾನವನ್ನ ಯಾಕೆ ಇಸ್ಫಾನ್ನ ಬಳಿಗೆ ಅಮೆರಿಕ ತೆಗೆದುಕೊಂಡು ಹೋಗ್ಬೇಕಾಗಿತ್ತು ಅನ್ನೋ ಒಂದು ಪ್ರಶ್ನೆ ಬಂದಿದೆ. ಟ್ರಾನ್ಸ್ಪೋರ್ಟ್ ವಿಮಾನದ ಮೂಲಕ ಯುರೇನಿಯಂ ಅನ್ನ ಸಾಗಾಟ ಮಾಡ್ಲಿಕ್ಕೆ ಅಮೆರಿಕ ಯತ್ನ ಮಾಡಿದೆ. ಆದ್ರೆ ಅದು ಸಾಧ್ಯವಾಗದೇನೆ ಟ್ರಾನ್ಸ್ಪೋರ್ಟ್ ವಿಮಾನ ವಾಪಸ್ ಹೋಗಿದೆ. ಆದ್ರೆ ಮತ್ತೊಂದು ವಿಮಾನ ಅಲ್ಲಿ ಹೆಲಿಪ್ಯಾಡ್ ನಲ್ಲೇ ಸಿಲ್ಕಾಕೊಂಡಿದ್ರದಾಗಿ ಅದಕ್ಕೆ ಬೆಂಕಿ ಹಚ್ಚಿ ಅಮೆರಿಕದ ಸೈನಿಕರು ವಾಪಸ್ ಹೋಗಿದ್ದಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ಈಗ ನಡೀತಾವೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.